ಸೊ ಬಹುತೇಕ ಸ್ಟೂಡೆಂಟ್ ಡಿ ಸಿ ಟಿ 2026 ಆಸ್ಪಿರೆಂಟ್ಸ್ ಇದನ್ನ ಬಗ್ಗೆ ಬಹಳಷ್ಟು ಕ್ವಶನ್ಸ್ ಡಿ ಎಮ್ಸಲ್ಲಿ ನೋಡ್ತಾ ಇದ್ದೀನಿ ನಾನು. ಸೊ ಯಾಕೆ ಅಂತಂದರೆ ಡಿ ಸಿ ಟಿ ಸ್ಟೂಡೆಂಟ್ಗೆ ಇಷ್ಟೊತ್ತಿಗೆ ಇವತ್ತು ಡೇಟ್ ನೋಡಿ ಕಾಣಿಸ್ತಾ ಇದೆ, ನಾನು ವೀಡಿಯೋ ಮಾಡುವಾಗ ಜುಲೈ 26 ಇದೆ. ಸೊ ಕೆ ಎದಲ್ಲಿ ಅಪ್ಡೇಟ್ ನಿಮಗೆ ಲಾಸ್ಟ್ ಡೇಟ್ ಆಗಿರೋದು ಜುಲೈ 21 ಒಳಗಡೆ ನಿಮ್ದು ವೆರಿಫಿಕೇಷನ್ ಸ್ಲಿಪ್ ಅಷ್ಟೇ ಬಿಟ್ಟಿದ್ರು. ಸೊ ಕ್ವಶನ್ ಕೇಳ್ತಾ ಇರೋದು ಆಪ್ಷನ್ ಎಂಟ್ರಿ ಯಾವಾಗ. ಯಾಕಂದರೆ ನೀವು ವಿತೌಟ್ ಆಪ್ಷನ್ ಎಂಟ್ರಿ ಏನೂ ಕೂಡ ನೀವು ಮಾಡಲಿಕ್ಕೆ ಬರಲ್ಲ, ನೆಕ್ಸ್ಟ್ ಪ್ರೊಸೆಸ್ಸು ಕೂಡ ಮಾಡಲಿಕ್ಕೆ ಬರಲ್ಲ, ಆಯಿತಾ. ಸೊ ಹಂಗಾಗಿ ಏನೆಲ್ಲ ಇದು ಅಪ್ಡೇಟ್ ಸದ್ಯಕ್ಕೆ ಡಿ ಸಿ ಸ್ಟೂಡೆಂಟ್ಗೆ ಅನ್ನೋದು ಮೊದಲು ಏನಪ್ಪ ಅಂದರೆ ನಿಮ್ಮದು ಈಗಾಗಲೇ ಒಂದು ಶೆಡ್ಯೂಲ್ ಏನು ಬಿಟ್ಟಿದ್ರು ಫಸ್ಟ್ ರೌಂಡ್ದು. ಸೊ ಅದನ್ನ ಈಗ ಓಪನ್ ಮಾಡಿ ತೋರಿಸ್ತೇನೆ ಅಂತೆ ಕಾಣಿಸ್ತಿದೆ. ಬೇಕಾದರೆ ಆ ಶೆಡ್ಯೂಲ್ ಓಪನ್ ಮಾಡಿದಾಗ ಇಲ್ಲಿ ಏನೇನು ಕಾಣಿಸ್ತಿದೆ ಅಂದರೆ 15ನೇ ತಾರೀಕು ವೆರಿಫಿಕೇಷನ್ ಸ್ಲಿಪ್ ಏನು ಬಿಡಬೇಕಿತ್ತು, ಈಗಾಗಲೇ ಎಲ್ಲನೂ ಕೂಡ ಇದೆ. ಸೊ ಆ್ಯಸ್ ಆಫ್ ಶೆಡ್ಯೂಲ್ ಮಾತಾಡೋದಂತಂದರೆ 20ನೇ ತಾರೀಕು ಏನಪ್ಪ ಅಂದರೆ ಸೀಟ್ ಮೆಟ್ರಿಕ್ಸ್ ಬರಬೇಕಿತ್ತು. ಇದು ಎಲ್ಲಾದರೂ ಕೆ ವೆಬ್ಸೈಟಲ್ಲಿ ಇದೆಯಾ? ಇಲ್ಲ ಅಂದರೆ ನಿಮ್ಮದು ಸೀಟ್ ಮೆಟ್ರಿಕ್ಸ್ ಇಲ್ಲ. ಅದಾದ ನಂತರ ನೆಕ್ಸ್ಟ್ ಬರ್ತಾ ಇರೋದು ಆಪ್ಷನ್ ಎಂಟ್ರಿ ಅಂತ. ಆಪ್ಷನ್ ಎಂಟ್ರಿ ಎಷ್ಟಕ್ಕೆ ಸ್ಟಾರ್ಟ್ ಆಗಬೇಕಿತ್ತು, ಅದನ್ನು ಕೂಡ 21ಗೆ ಸ್ಟಾರ್ಟ್ ಆಗಬೇಕಿತ್ತು ಆ್ಯಂಡ್ 24 ಎಂಡ್ ಆಗಬೇಕಿತ್ತು, ಆಯಿತಾ. 21 ಸ್ಟಾರ್ಟ್ ಆಗಿ 24 ಎಂಡ್ ಆಗಬೇಕಿತ್ತು. ಬಟ್ ಸ್ಟಿಲ್ ಇವತ್ತು ಡೇಟು 26, ಇದುವರೆಗೂ ಕೂಡ ಸೀಟ್ ಮೆಟ್ರಿಕ್ಸ್ ಇಲ್ಲ, ಆಪ್ಷನ್ ಎಂಟ್ರಿ ಇಲ್ಲ. ಸೊ ಹಂಗೆ ಡೇಟ್ ವೈಸ್ ನೋಡ್ತಾ ಹೋಯ್ತಂತಂದರೆ ನಾಳೆಗೆ ನಿಮ್ದು ಏನಂತಂದರೆ ಫೈನಲ್ ಫಸ್ಟ್ ರೌಂಡ್ ರಿಸಲ್ಟ್ ಕೂಡ ಬರಬೇಕಿತ್ತು. ಅಂದರೆ ಅಣುಕು ಸೀಟು ಹಂಚಿಕೆಯೂ ಕೂಡ ಆಗಿ ಮತ್ತೆ ಮಾಡಿಫಿಕೇಷನು ಕೂಡ ಕೊಟ್ಟು ನಾಳೆಯಿಂದ ಅಂದರೆ 27ಗೆ ಫೈನಲ್ ರಿಸಲ್ಟ್ ಕೂಡ ಬರಬೇಕಿತ್ತು. ಸೊ ನೆಕ್ಸ್ಟ್ ಅಡ್ಮಿಷನ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿಬಿಡ್ತಿತ್ತು, ಆಯಿತಾ. ಸೊ ಬಟ್ ಇವಾಗ ಏನಾಗ್ತಾ ಇದೆ ಅಂತಂದರೆ ಸ್ಟೂಡೆಂಟ್ಗೆ ಇನ್ನೂ ಕೂಡ ಏನು ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಯಾವಾಗ ಸ್ಟಾರ್ಟ್ ಆಗ್ತದೆ ಕ್ವಶನ್ ಬರ್ತಾ ಇರೋದು ಅಲ್ಲೇ. ಯಾಕಂದರೆ ಆಪ್ಷನ್ ಎಂಟ್ರಿ ಮಾಡಿದ್ರೆ ನೀವು ಏನು ಕೂಡ ಮಾಡ್ಲಿಕ್ಕೆ ಬರಲ್ಲ ಅಂತ ನಿಮ್ಗೆ ಗೊತ್ತಾಗಿದೆ. ಸೊ ಮೊದಲು ನೋಡಿ, ಮೊದಲು ಆಪ್ಷನ್ ಎಂಟ್ರಿ ಬಿಡ್ಲಿಕ್ಕಿಂತ ಮುಂಚೆ ಕೇದವರು ಸೀಟ್ ಮೆಟ್ರಿಕ್ಸ್ ಬಿಡಬೇಕಾಗ್ತದ, ಆ್ಯಂಡ್ ಫೀ ಸ್ಟ್ರಕ್ಚರ್ ಕೂಡ ಬಿಡಬೇಕಾಗ್ತದ. ಸೊ ಯಾಕೆ ಇದು ಇಂಪಾರ್ಟೆಂಟು, ಯಾಕೆ ಡಿಲೇ ಮಾಡ್ತಿದ್ದಾರೆ ಕೇದವ್ರ ಮೇಲೆ ನೀವು ಸಿಟ್ಟಾಗ್ಬೋದು, ಬಟ್ ಕೇದವ್ರದ್ದು ಏನೂ ಕೂಡ ತಪ್ಪಿಲ್ಲ ಇಲ್ಲಿ. ಸೊ ನೀವು ಅನ್ಬೋದು ಕೇದವ್ರನ್ನ ಡಿಲೇ ಮಾಡ್ತಾ ಇದ್ದಾರೆ ಹಂಗೆ ಬೈಕೋಬೋದು, ಬಟ್ ಮೇನ್ ರೀಸನ್ ತಿಳ್ಕೊಬೇಕು. ಯಾಕೆ ಅಂತಂದರೆ ನಿಮ್ಗೆ ಯಾವ ಕಾಲೇಜ್ ಒಳಗಡೆ ಎಷ್ಟು ಸೀಟ್ಗಳಿದ್ದಾವೆ, ಯಾವ ಕ್ಯಾಟಗರಿಗಳೊಳಗಡೆ ಇದ್ದಾವೆ ಸೀಟು, ಅವೆಲ್ಲನೂ ಕೂಡ ನೋಡ್ಕೊಳ್ಳಬೇಕು. ಸೊ ಅದು ಏನಪ್ಪ ಅಂತಂದರೆ ಕೇದವ್ರಿಗೆ ಹೆಂಗೆ ಗೊತ್ತಾಗುತ್ತದೆ, ಕಾಲೇಜವರು ಡಾಟಾ ಕೊಟ್ಟಾಗ ಮಾತ್ರ ಕೇದವ್ರಿಗೆ ಗೊತ್ತಾಗುತ್ತೆ. ಆ್ಯಂಡು ಕೆಲವೊಂದಿಷ್ಟು ಕೋರ್ಸ್ಗಳ ಮೇಲೆ ಏನಾಗ್ತದೆ ಅಂತಂದರೆ ಬ್ರ್ಯಾಂಚ್ಗಳ ಮೇಲೆ ಏನಾಗ್ತದೆ ಅಂತಾರೆ ಫೀಸ್ ನಿಗದಿ ಮಾಡ್ತಾರೆ, ಅದನ್ನು ಕೇದವ್ರು ನಿಗದಿ ಮಾಡಲ್ಲ. ಸೊ ಎಲ್ಲನೂ ಅದು ಡಿಪಾರ್ಟ್ಮೆಂಟ್ ಕಡೆಯಿಂದ ಬರುತ್ತೆ. ಸೊ ಅದನ್ನು ಕೂಡ ಫೀ ಸ್ಟ್ರಕ್ಚರ್ ಕರೆಕ್ಟಾಗಿ ಬಿಡಬೇಕಾ, ಅದನ್ನು ಕೂಡ ಬಿಟ್ಟಿದ್ದು ಕೇದವ್ರು ಕೊಡಬೇಕು, ಅದನ್ನು ಕೂಡ ಕೊಟ್ಟಿಲ್ಲ. ಸೊ ಅಂದರೆ ಕೇದವ್ರಿಗೆ ಫೀ ಸ್ಟ್ರಕ್ಚರ್ ಕೂಡ ಬಂದಿಲ್ಲ, ಸೀಟ್ ಮೆಟ್ರಿಕ್ಸ್ ಕೂಡ ಕೊಟ್ಟಿಲ್ಲ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಕೊಡ್ತಾರೆ ಅನ್ನೋಂಗಿತ್ತೇನೋ. ಸೊ ಹಂಗಾಗಿ ಅವ್ರು ಎಲ್ಲನೂ ಕೂಡ ಶೆಡ್ಯೂಲ್ ಬಿಟ್ಟಿದ್ರು, ಬಟ್ ಇದುವರೆಗೂ ಕೂಡ ಅದು ಬಂದಿಲ್ಲ ಅವ್ರಿಗೆ. ಸೊ ಇವತ್ತು ಬಂತಂದರೆ ಇವತ್ತೇ ಅವ್ರು ಏನು ಮಾಡ್ತಾರೆ, ಪಬ್ಲಿಷ್ ಸೀಟ್ ಮೆಟ್ರಿಕ್ಸ್ ಮತ್ತು ಫೀ ಸ್ಟ್ರಕ್ಚರ್ ಪಬ್ಲಿಷ್ ಮಾಡಿಬಿಟ್ಟು ಸೊ ಇವತ್ತೇ ನಿಮ್ಗೆ ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಮಾಡ್ಬೋದು ಕೇದವ್ರಿಗೆ, ಬಟ್ ಬಂದಿಲ್ಲ. ಸೊ ಮೇ ಬಿ ಇವತ್ತು 1 or 2 ಡೇಸಲ್ಲಿ ಬರ್ಬೋದು ಇದು, ಆಯಿತಾ. ಯಾಕಂದರೆ 26 ಅಂದರೆ ಭಾಳ ಡಿಲೇ ಆಗಿದೆ ಈಗಾಗಲೇ. ಸೊ ಕೇದವ್ರಿಗೂ ಕೂಡ ಮತ್ತು ಕೇದವ್ರು ಕೂಡ ಪ್ರೆಷರ್ ಅಥವಾ ಮೇಲೆ ನೋಟಿಫಿಕೇಶನ್ ಕಳಿಸಿರ್ತಾರೆ, ಅಂದರೆ ಸರ್ಕ್ಯುಲರ್ ಕಳಿಸಿರ್ತಾರೆ ಸುತ್ತೋಲೆಗಳನ್ನ. ಸೊ ಬೇಗ ಕೊಡಿ, ಯಾಕಂದ್ರೆ ನಾವು ಆಗಲೇ ಶೆಡ್ಯೂಲ್ ಕೂಡ ಕಳಿಸಿದ್ದೀವಿ. ಸೊ ಡಿಲೇ ಕೂಡ ಆಗ್ತಾಯಿದೆ, ಯಾಕಂದರೆ ನೆಕ್ಸ್ಟ್ ಕೌನ್ಸಿಲಿಂಗ್ ಅವರು ಕೂಡ ಬೇರೆ ಇದೆ. ಓನ್ಲಿ ನೀವು ಡಿ ಸಿ ಸ್ಟೂಡೆಂಟ್ ಅಷ್ಟೇ ಅಲ್ಲ, ನಿಮ್ಗೆ ಆಳೆ ಕೆ ಸಿ ಟಿ ನೀಟ್ ಈಗಾಗಲೇ ಗೊತ್ತಿರುವಾಗಿ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ. ಅವ್ರದ್ದಾಗಲೇ ಇನ್ನೂ ಸ್ವಲ್ಪ ಫಸ್ಟ್ ರೌಂಡ್ ಕೂಡ ಕಂಪ್ಲೀಟ್ ಆಗ್ತದೆ 13ಗೆ. ಸೊ ಸೆಕೆಂಡ್ ರೌಂಡ್ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗಬೇಕು. ಇದ್ರ ಜೊತೆಗೆ ನೋಡಿ, ಬರೀ ಇದೊಂದಷ್ಟು ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಅವ್ರ ಹತ್ರ ಇದ್ದಾವೆ. ಫಾರ್ ಎಕ್ಸಾಂಪಲ್ ಈಗ ನೋಡ್ತಿರ್ಬೋದು, ವಿಲೇಜ್ ಅಕೌಂಟೆಂಟ್ ನಡೀತಿದೆ, ಲ್ಯಾಂಡ್ ಸರ್ವೆ ನಡೀತಿದೆ, ಆ್ಯಂಡ್ ಪೊಲೀಸ್ ಹುದ್ದೆಗಳು ಎಷ್ಟೊಂದು ಅವರು ಕೇದವ್ರು ಬ್ಯುಸಿ ಇದ್ದಾರೆ. ಸೊ ಅಂಥ ಟೈಮ್ ಒಳಗಡೆ ಅಂಥ ಬ್ಯುಸಿಯಲ್ಲೂ ಕೂಡ ಇಷ್ಟೆಲ್ಲ ಮಾಡ್ತಿರುವಾಗ ಕೆಲವೊಂದಿಷ್ಟು ಕಾಲೇಜುಗಳು ಅಥವಾ ಯೂನಿವರ್ಸಿಟಿಗಳು ಕರೆಕ್ಟಾಗಿ ಡಾಟಾ ಕೇದವ್ರಿಗೆ ಕೊಟ್ಟಿಲ್ಲ ಅಂತಂದರೆ ಅವ್ರಿಗೆ ಡಿಲೇ ಮಾಡ್ತಾರೆ ಅಷ್ಟೇ. ಸೊ ಏನೇ ಆಗಲಿ, ಆ್ಯಕ್ಚುಲಿ ನೀವು ವಿತೌಟ್ ಸೀಟ್ ಮೆಟ್ರಿಕ್ಸ್ ಫೀ ಸ್ಟ್ರಕ್ಚರ್ ಅಲ್ಲದೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದರೆ ನಿಮಗೆ ತೊಂದರೆ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜಲ್ಲಿ XYZ ಕಾಲೇಜ್ ಇದೆ, ನೀವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ರು, ನೀವು ಯಾವುದೋ ಕಾಲೇಜ್ ಹಾಕೊಂಡ್ಬಿಟ್ರಿ, ಬಟ್ ಅದು ನಿಮಗೆ ಫೀಸ್ ನಾಳೆ ಜಾಸ್ತಿ ಅನಿಸಿದರೆ ನಿಮ್ಗೆ ಬಿಟ್ಟು ಹೋಗ್ಲಿಕ್ಕೆ ಬರಲ್ಲ. ಬಿಟ್ಟು ಹೋಗ್ತಿರಂತಂದರೆ ದಂಡ ಕಟ್ಟಿನೇ ಹೋಗಬೇಕಾಗ್ತದೆ. ಆ್ಯಸ್ ಅ ಗೌರ್ಮೆಂಟ್ ರೂಲ್. ಅವ್ರು ಕೇದವ್ರು ಮಾಡ್ತಿರೋದೇ ರೂಲ್ ಪ್ರಕಾರ, ಅವ್ರು ಲಾ ಇಟ್ಕೊಂಡೇ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕಾಲೇಜ್ ಅಡ್ಮಿಷನ್ ಆದ್ರಿ, XYZ ಅಡ್ಮಿಷನ್ ಆದ್ರಿ, ನಾಳೆ ನಿಮ್ಗೆ ಅಡ್ಮಿಷನ್ ಆಗಿ ಬೇಡ ಅಂತಂತಂದರೆ ವಿತ್ ಏನಂತಂದರೆ 5x ಅಮೌಂಟ್ ಕಟ್ಟಿಬಿಟ್ಟೇ ಬಾ ಅಂತಾರೆ. ಲೈಕ್ ಅಂದರೆ ನೀವು 1 ರೂಪಾಯಿ ಕೊಟ್ಟು ಅಡ್ಮಿಷನ್ ಆಗಿದೆ ಅಂದರೆ ಇಂಟು 5 ರೂಪಾಯಿ ಕೊಟ್ಬಿಟ್ಟೇ ಬಾ ಅಂತಾರೆ. ಅರ್ಥ ಆಯ್ತಾ. ಅಂದರೆ 1 ಲಕ್ಷ ರೂಪಾಯಿ ಕೊಟ್ಟರೆ 5 ಲಕ್ಷ ರೂಪಾಯಿ ಕೊಟ್ಟುಬಿಟ್ಟು ಹೊರಗಡೆ ಬಾ ಅಂತಾರೆ. ಸೊ ಹಂಗಾಗಿ ಯಾವುದೇ ರೀತಿಯಾಗಿ ಅವಸರ ಮಾಡಬೇಡಿ. ನಿಮ್ಗೆ ಅವ್ರೇನು ಕೇಳಿದ್ರು ಡಿಲೇ ಮಾಡ್ತಿಲ್ಲ, ನಿಮಗೋಸ್ಕರನೇ ಅವರು ಅಂದರೆ ವೇಟ್ ಮಾಡ್ತಾರೆ. ನಿಮಗೆ ಮುಂದೆ ಯಾವುದೇ ರೀತಿ ತೊಂದರೆ ಆಗ್ಬೇಡ ಅಂತ ವೇಟ್ ಮಾಡ್ತಿದ್ದಾರೆ ಅಷ್ಟೇ. ಸರಿ, ಏನೇ ಆಗಲಿ ಇದ್ರದ್ದು ಅಪ್ಡೇಟ್ಸ್ಗಳನ್ನ ನೋಡಿ ವಾಟ್ಸಪ್ ಗ್ರೂಪ್ ಇದೆ, ಆಯಿತಾ. ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ DCT ಸಂಬಂಧಪಟ್ಟಾಗಿ ಎಲ್ಲ ಅಪ್ಡೇಟ್ಸ್ಗಳನ್ನ ವಾಟ್ಸಪ್ ಗ್ರೂಪಲ್ಲಿ ಹೇಳ್ತಾ ಇರ್ತೀನಿ ಅಂತೆ. ಆ್ಯಂಡ್ ನಿಮಗೆ ಏನೇ ಡೌಟ್ಸ್ಗಳು ಬಂದರೂ ಕೂಡ ನಮಗೆ ಕೇಳ್ಬೋದು ಅಲ್ಲಿ. ಥ್ಯಾಂಕ್ ಯು.